ವಿರಾಮದ ಬಳಿಕ ಬಾಂಗ್ಲಾ ಬೇಟೆ ವಿಶೇಷ ಬುಲೆಟಿನ್ಗೆ ಮತ್ತೊಮ್ಮೆ ಸ್ವಾಗತ. ಬಾಂಗ್ಲಾದೇಶದ ಈ ಅಕ್ರಮವಾಗಿ ಇಲ್ಲಿ ಬಂದು ನೆಲೆಸಿರುವಂತಹ ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರ್ತಾ ಇದೆ. ಅವರ ನೆಲೆಗಳನ್ನ ಹುಡುಕಿ ಹುಡುಕಿ ಹೋಗಿ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಕೆಲವರನ್ನ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ ಪೊಲೀಸರು. ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರ ಬಗ್ಗೆ ನಾವು ಸಾಕ್ಷಿ ಕೊಡ್ತಾ ಇದ್ದೀವಿ. ಅವ್ರನ್ನ ವಶಕ್ಕೆ ಪಡೆದ್ರೂ ಕೂಡ ಅವರ ವಿರುದ್ಧ ಎಫ್ಐಆರ್ಗಳಾಗಿಲ್ವಾ? ಪೊಲೀಸರ ಮೇಲೆ ಸ್ಥಳೀಯರು ಹಿಂಗಂತೇಳಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಸರ್ಕಾರ ಈ ಬಗ್ಗೆ ಅಧಿಕೃತವಾಗಿ ಆದೇಶವನ್ನ ಯಾಕೆ ಮಾಡ್ತಿಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ನೀವು ಹಿಡಿದು ತಂದ್ರೆ ಅವರನ್ನ ಎಲ್ಲಿ ಇರಿಸಲಿ ಎಂದಿದ್ರಂತೆ ಪೊಲೀಸರು. ಪೊಲೀಸರ ವಿರುದ್ಧ ಹಿಂದೂ ಹೋರಾಟಗಾರರು, ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ. ವಶಕ್ಕೆ ಪಡೆದ ಬಾಂಗ್ಲಾದೇಶಿಗಳ ವಿರುದ್ಧ ಎಫ್ಐಆರ್ ಆಗಿಲ್ವಾ? ಬೇರೆ ದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಹಜವಾಗಿ ಆ ದೇಶ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ ನಿಮಗೂ ಕೂಡ ಗೊತ್ತಿದೆ. ಗಲ್ಫ್ ಇದರಲ್ಲಿ ಕಂಟ್ರಿಯಲ್ಲ ಕೂಡ ಹೌದು. ಇವಾಗ ನೋಡಿ ಈ ತರ ಬರ್ತಾ ಇದ್ದಾರೆ. ಏನ್ ಹೇಳ್ತಿದ್ದೀರಿ? ಇದು ನೋಡಿ, ನಮ್ಮ ದೇಶದಲ್ಲಿ ನಾವು ಇವರಿಗೆ ಎಷ್ಟು ಪ್ರೀತಿ ವಿಶ್ವಾಸದಿಂದ ಕಾರಲ್ಲಿ ಕುಳಿಸ್ಕೊಂಡು ಅವರಿಗೆ ಕೈ ಮುಗಿದು ನೀವೇನ್ ಟೆನ್ಷನ್ ತಗೋಬಿಡಿ, ನಿಮ್ ನಾವು ಯಾರು ಕೈ ಮುಟ್ಟಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಕೇರ್ ತಗೊಂಡು ಒಂದು ಸುರಕ್ಷಿತವಾಗಿ ಜಾಗದಲ್ಲಿ ಕಳಿಸ್ತಾ ಇದ್ವು. ಅದೇ ಬಾಂಗ್ಲಾದೇಶದಲ್ಲಿ ಅಲ್ಲಿ ನಮ್ಮ ನೆಲೆಯೂರಂತ ಹಿಂದೂಗಳನ್ನ ಸಜೀವಾಗಿ ಹೊಡೆದು ಡೈಲಿ ಒಂದೊಂದು ಕೊಲೆ ಮಾಡ್ತಾ ಇದ್ದಾರೆ ಅವರು. ನಾವು ಸತತವಾಗಿ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೆವು. ಎಲ್ಲಿ ಹೋದ್ರು ನಮ್ಗೆ ಅವ್ರು ಬಾಂಗ್ಲಾದೇಶ ಸಿಗ್ತಾ ಇದಾರೆ. ಎಲ್ಲರೂ ಅವರೇ ನಾನು ಬಾಂಗ್ಲಾದೇಶ ಅಂತ ಒಪ್ಕೊಂಡೇ ನಮ್ಮ ಹತ್ರ ಬಂದ್ಕೊಂಡು ನಾವು ಬರ್ತಾ ಇದಾರೆ. ನಾವು ಅವ್ರಿಗೆ ಸೇಫ್ ಜಾಗಕ್ಕೆ ತಲುಪಿಸ್ತಾ ಇದ್ದೆವು. ಈಗ ಮುಂದೆ ಯಾವ ರೀತಿ ಇರುತ್ತೆ ಸರ್ ನಿಮ್ ಕಾರ್ಯಾಚರಣೆ? ಅಂದ್ರೆ ಇದೊಂದೇ ಪ್ರದೇಶದಲ್ಲಿ ಈಗ ನಿಮ್ಗೆ ಗೊತ್ತಾಗಿದೆ. ಮುಂದಿನ ಅಂದ್ರೆ ಮುಂದೆ ಯಾವ ರೀತಿ ಇರುತ್ತೆ ಇವರನ್ನೆಲ್ಲ ವಲಸಿಗರನ್ನ ಹೊರಗಡೆ ಹಾಕೋದಿಕ್ಕೆ? ನೋಡಿ, ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಈ ಬಾಂಗ್ಲಾದೇಶವ್ರನ್ನ ನನಗರ ಆಚೆ ಹಾಕ್ತೀನಿ. ನಾನು ಡೈಲಿ ಕಾರ್ಯಾಚರಣೆ ಮಾಡೇ ಮಾಡ್ತೀನಿ. ನಾನು ಡೈಲಿ ಇವರಿಗೆ ಗಡಿಪಾರು ಮಾಡಕ್ ಟ್ರೈ ಮಾಡೇ ಮಾಡ್ತೀನಿ. ವಿರಾಮದ ಬಳಿಕ ಬಾಂಗ್ಲಾ ಬೇಟೆ ವಿಶೇಷ ಬುಲೆಟಿನ್ಗೆ ಮತ್ತೊಮ್ಮೆ ಸ್ವಾಗತ. ಬಾಂಗ್ಲಾದೇಶದ ಈ ಅಕ್ರಮವಾಗಿ ಇಲ್ಲಿ ಬಂದು ನೆಲೆಸಿರುವಂತಹ ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರ್ತಾ ಇದೆ. ಅವರ ನೆಲೆಗಳನ್ನ ಹುಡುಕಿ ಹುಡುಕಿ ಹೋಗಿ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಕೆಲವರನ್ನ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ ಪೊಲೀಸರು. ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರ ಬಗ್ಗೆ ನಾವು ಸಾಕ್ಷಿ ಕೊಡ್ತಾ ಇದ್ದೀವಿ. ಅವ್ರನ್ನ ವಶಕ್ಕೆ ಪಡೆದ್ರೂ ಕೂಡ ಅವರ ವಿರುದ್ಧ ಎಫ್ಐಆರ್ಗಳಾಗಿಲ್ವಾ? ಪೊಲೀಸರ ಮೇಲೆ ಸ್ಥಳೀಯರು ಹಿಂಗಂತೇಳಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಸರ್ಕಾರ ಈ ಬಗ್ಗೆ ಅಧಿಕೃತವಾಗಿ ಆದೇಶವನ್ನ ಯಾಕೆ ಮಾಡ್ತಿಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ನೀವು ಹಿಡಿದು ತಂದ್ರೆ ಅವರನ್ನ ಎಲ್ಲಿ ಇರಿಸಲಿ ಎಂದಿದ್ರಂತೆ ಪೊಲೀಸರು. ಪೊಲೀಸರ ವಿರುದ್ಧ ಹಿಂದೂ ಹೋರಾಟಗಾರರು, ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ. ವಶಕ್ಕೆ ಪಡೆದ ಬಾಂಗ್ಲಾದೇಶಿಗಳ ವಿರುದ್ಧ ಎಫ್ಐಆರ್ ಆಗಿಲ್ವಾ? ಬೇರೆ ದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಹಜವಾಗಿ ಆ ದೇಶ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ ನಿಮಗೂ ಕೂಡ ಗೊತ್ತಿದೆ. ಗಲ್ಫ್ ಇದರಲ್ಲಿ ಕಂಟ್ರಿಯಲ್ಲ ಕೂಡ ಹೌದು. ಇವಾಗ ನೋಡಿ ಈ ತರ ಬರ್ತಾ ಇದ್ದಾರೆ. ಏನ್ ಹೇಳ್ತಿದ್ದೀರಿ? ಇದು ನೋಡಿ, ನಮ್ಮ ದೇಶದಲ್ಲಿ ನಾವು ಇವರಿಗೆ ಎಷ್ಟು ಪ್ರೀತಿ ವಿಶ್ವಾಸದಿಂದ ಕಾರಲ್ಲಿ ಕುಳಿಸ್ಕೊಂಡು ಅವರಿಗೆ ಕೈ ಮುಗಿದು ನೀವೇನ್ ಟೆನ್ಷನ್ ತಗೋಬಿಡಿ, ನಿಮ್ ನಾವು ಯಾರು ಕೈ ಮುಟ್ಟಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಕೇರ್ ತಗೊಂಡು ಒಂದು ಸುರಕ್ಷಿತವಾಗಿ ಜಾಗದಲ್ಲಿ ಕಳಿಸ್ತಾ ಇದ್ವು. ಅದೇ ಬಾಂಗ್ಲಾದೇಶದಲ್ಲಿ ಅಲ್ಲಿ ನಮ್ಮ ನೆಲೆಯೂರಂತ ಹಿಂದೂಗಳನ್ನ ಸಜೀವಾಗಿ ಹೊಡೆದು ಡೈಲಿ ಒಂದೊಂದು ಕೊಲೆ ಮಾಡ್ತಾ ಇದ್ದಾರೆ ಅವರು. ನಾವು ಸತತವಾಗಿ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೆವು. ಎಲ್ಲಿ ಹೋದ್ರು ನಮ್ಗೆ ಅವ್ರು ಬಾಂಗ್ಲಾದೇಶ ಸಿಗ್ತಾ ಇದಾರೆ. ಎಲ್ಲರೂ ಅವರೇ ನಾನು ಬಾಂಗ್ಲಾದೇಶ ಅಂತ ಒಪ್ಕೊಂಡೇ ನಮ್ಮ ಹತ್ರ ಬಂದ್ಕೊಂಡು ನಾವು ಬರ್ತಾ ಇದ್ದಾರೆ. ನಾವು ಅವ್ರಿಗೆ ಸೇಫ್ ಜಾಗಕ್ಕೆ ತಲುಪಿಸ್ತಾ ಇದ್ದೆವು. ಈಗ ಮುಂದೆ ಯಾವ ರೀತಿ ಇರುತ್ತೆ ಸರ್ ನಿಮ್ ಕಾರ್ಯಾಚರಣೆ? ಅಂದ್ರೆ ಇದೊಂದೇ ಪ್ರದೇಶದಲ್ಲಿ ಈಗ ನಿಮ್ಗೆ ಗೊತ್ತಾಗಿದೆ. ಮುಂದಿನ ಅಂದ್ರೆ ಮುಂದೆ ಯಾವ ರೀತಿ ಇರುತ್ತೆ ಇವರನ್ನೆಲ್ಲ ವಲಸಿಗರನ್ನ ಹೊರಗಡೆ ಹಾಕೋದಿಕ್ಕೆ? ನೋಡಿ, ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಈ ಬಾಂಗ್ಲಾದೇಶವ್ರನ್ನ ನನಗರ ಆಚೆ ಹಾಕ್ತೀನಿ. ನಾನು ಡೈಲಿ ಕಾರ್ಯಾಚರಣೆ ಮಾಡೇ ಮಾಡ್ತೀನಿ. ನಾನು ಡೈಲಿ ಇವರಿಗೆ ಗಡಿಪಾರು ಮಾಡಕ್ ಟ್ರೈ ಮಾಡೇ ಮಾಡ್ತೀನಿ. ವಿರಾಮದ ಬಳಿಕ ಬಾಂಗ್ಲಾ ಬೇಟೆ ವಿಶೇಷ ಬುಲೆಟಿನ್ಗೆ ಮತ್ತೊಮ್ಮೆ ಸ್ವಾಗತ. ಬಾಂಗ್ಲಾದೇಶದ ಈ ಅಕ್ರಮವಾಗಿ ಇಲ್ಲಿ ಬಂದು ನೆಲೆಸಿರುವಂತಹ ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರ್ತಾ ಇದೆ. ಅವರ ನೆಲೆಗಳನ್ನ ಹುಡುಕಿ ಹುಡುಕಿ ಹೋಗಿ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಕೆಲವರನ್ನ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ ಪೊಲೀಸರು. ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರ ಬಗ್ಗೆ ನಾವು ಸಾಕ್ಷಿ ಕೊಡ್ತಾ ಇದ್ದೀವಿ. ಅವ್ರನ್ನ ವಶಕ್ಕೆ ಪಡೆದ್ರೂ ಕೂಡ ಅವರ ವಿರುದ್ಧ ಎಫ್ಐಆರ್ಗಳಾಗಿಲ್ವಾ? ಪೊಲೀಸರ ಮೇಲೆ ಸ್ಥಳೀಯರು ಹಿಂಗಂತೇಳಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಸರ್ಕಾರ ಈ ಬಗ್ಗೆ ಅಧಿಕೃತವಾಗಿ ಆದೇಶವನ್ನ ಯಾಕೆ ಮಾಡ್ತಿಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ನೀವು ಹಿಡಿದು ತಂದ್ರೆ ಅವರನ್ನ ಎಲ್ಲಿ ಇರಿಸಲಿ ಎಂದಿದ್ರಂತೆ ಪೊಲೀಸರು. ಪೊಲೀಸರ ವಿರುದ್ಧ ಹಿಂದೂ ಹೋರಾಟಗಾರರು, ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ. ವಶಕ್ಕೆ ಪಡೆದ ಬಾಂಗ್ಲಾದೇಶಿಗಳ ವಿರುದ್ಧ ಎಫ್ಐಆರ್ ಆಗಿಲ್ವಾ? ಬೇರೆ ದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಹಜವಾಗಿ ಆ ದೇಶ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ ನಿಮಗೂ ಕೂಡ ಗೊತ್ತಿದೆ. ಗಲ್ಫ್ ಇದರಲ್ಲಿ ಕಂಟ್ರಿಯಲ್ಲ ಕೂಡ ಹೌದು. ಇವಾಗ ನೋಡಿ ಈ ತರ ಬರ್ತಾ ಇದ್ದಾರೆ. ಏನ್ ಹೇಳ್ತಿದ್ದೀರಿ?
ಇದು ನೋಡಿ ನಮ್ಮ ದೇಶದಲ್ಲಿ ನಾವು ಇವರಿಗೆ ಎಷ್ಟು ಪ್ರೀತಿ ವಿಶ್ವಾಸದಿಂದ ಕಾರಲ್ಲಿ ಕುಳಿಸ್ಕೊಂಡು ಅವರಿಗೆ ಕೈ ಮುಗಿದು ನೀವೇನ್ ಟೆನ್ಷನ್ ತಗೋಬಿಡಿ ನಿಮ್ ನಾವು ಯಾರು ಕೈ ಮುಟ್ಟಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಕೇರ್ ತಗೊಂಡು ಒಂದು ಸುರಕ್ಷಿತವಾಗಿ ಜಾಗದಲ್ಲಿ ಕಳಿಸ್ತಾ ಇದ್ವು. ಅದೇ ಬಾಂಗ್ಲಾದೇಶದಲ್ಲಿ ಅಲ್ಲಿ ನಮ್ಮ ನೆಲೆಯೂರಂತ ಹಿಂದೂಗಳನ್ನ ಸಜೀವಾಗಿ ಹೊಡೆದು ಡೈಲಿ ಒಂದೊಂದು ಕೊಲೆ ಮಾಡ್ತಾ ಇದ್ದಾರೆ ಅವರು. ನಾವು ಸತತವಾಗಿ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ವು. ಎಲ್ಲಿ ಹೋದ್ರು ನಮ್ಗೆ ಅವ್ರು ಬಾಂಗ್ಲಾದೇಶ ಸಿಗ್ತಾ ಇದಾರೆ. ಎಲ್ಲರೂ ಅವರೇ ನಾನು ಬಾಂಗ್ಲಾದೇಶ ಅಂತ ಒಪ್ಕೊಂಡೇ ನಮ್ಮ ಹತ್ರ ಬಂದ್ಕೊಂಡು ನಾವು ಬರ್ತಾ ಇದಾರೆ. ನಾವು ಅವ್ರಿಗೆ ಸೇಫ್ ಜಾಗಕ್ಕೆ ತಲುಪಿಸ್ತಾ ಇದ್ದೆವು. ಈಗ ಮುಂದೆ ಯಾವ ರೀತಿ ಇರುತ್ತೆ ಸರ್ ನಿಮ್ಮ ಕಾರ್ಯಾಚರಣೆ? ಅಂದ್ರೆ ಇದೊಂದೇ ಪ್ರದೇಶದಲ್ಲಿ ಈಗ ನಿಮ್ಗೆ ಗೊತ್ತಾಗಿದೆ, ಮುಂದಿನ ಅಂದ್ರೆ ಮುಂದೆ ಯಾವ ರೀತಿ ಇರುತ್ತೆ ಇವರನ್ನೆಲ್ಲ ವಲಸಿಗರನ್ನ ಹೊರಗಡೆ ಹಾಕೋದಿಕ್ಕೆ? ನೋಡಿ, ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಈ ಬಾಂಗ್ಲಾದೇಶವ್ರನ್ನ ನನಗರ ಆಚೆ ಹಾಕ್ತೀನಿ. ನಾನು ಡೈಲಿ ಕಾರ್ಯಾಚರಣೆ ಮಾಡೇ ಮಾಡ್ತೀನಿ. ನಾನು ಡೈಲಿ ಇವರಿಗೆ ಗಡಿಪಾರು ಮಾಡಕ್ ಟ್ರೈ ಮಾಡೇ ಮಾಡ್ತೀನಿ. ವಿರಾಮದ ಬಳಿಕ ಬಾಂಗ್ಲಾ ಬೇಟೆ ವಿಶೇಷ ಬುಲೆಟಿನ್ಗೆ ಮತ್ತೊಮ್ಮೆ ಸ್ವಾಗತ. ಬಾಂಗ್ಲಾದೇಶದ ಈ ಅಕ್ರಮವಾಗಿ ಇಲ್ಲಿ ಬಂದು ನೆಲೆಸಿರುವಂತಹ ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರ್ತಾ ಇದೆ. ಅವರ ನೆಲೆಗಳನ್ನ ಹುಡುಕಿ ಹೋಗಿ ನಾವು ಎಕ್ಸ್ಪೋಸ್ ಮಾಡ್ತಾ ಇದೀವಿ. ಕೆಲವರನ್ನ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ ಪೊಲೀಸರು. ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರ ಬಗ್ಗೆ ನಾವು ಸಾಕ್ಷಿ ಕೊಡ್ತಾ ಇದ್ದೀವಿ. ಅವ್ರನ್ನ ವಶಕ್ಕೆ ಪಡೆದ್ರೂ ಕೂಡ ಅವರ ವಿರುದ್ಧ ಎಫ್ಐಆರ್ಗಳಾಗಿಲ್ವಾ? ಪೊಲೀಸರ ಮೇಲೆ ಸ್ಥಳೀಯರು ಹಿಂಗಂತೇಳಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಸರ್ಕಾರ ಈ ಬಗ್ಗೆ ಅಧಿಕೃತವಾಗಿ ಆದೇಶವನ್ನ ಯಾಕೆ ಮಾಡ್ತಿಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ನೀವು ಹಿಡಿದು ತಂದ್ರೆ ಅವರನ್ನ ಎಲ್ಲಿ ಇರಿಸಲಿ ಎಂದಿದ್ರಂತೆ ಪೊಲೀಸರ ವಿರುದ್ಧ ಹಿಂದೂ ಹೋರಾಟಗಾರರು, ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ. ವಶಕ್ಕೆ ಪಡೆದ ಬಾಂಗ್ಲಾದೇಶಿಗಳ ವಿರುದ್ಧ ಎಫ್ಐಆರ್ ಆಗಿಲ್ವಾ? ಬೇರೆ ದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಹಜವಾಗಿ ಆ ದೇಶ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ ನಿಮಗೂ ಕೂಡ ಗೊತ್ತಿದೆ. ಗಲ್ಫ್ ಇದರಲ್ಲಿ ಕಂಟ್ರಿ ಎಲ್ಲ ಕೂಡ ಹೌದು. ಇವಾಗ ನೋಡಿ ಈ ತರ ಬರ್ತಾ ಇದ್ದಾರೆ, ಏನ್ ಹೇಳ್ತಿದ್ರು? ಇದು ನೋಡಿ, ನಮ್ಮ ದೇಶದಲ್ಲಿ ನಾವು ಇವರಿಗೆ ಎಷ್ಟು ಪ್ರೀತಿ ವಿಶ್ವಾಸದಿಂದ ಕಾರಲ್ಲಿ ಕುಳಿಸ್ಕೊಂಡು ಅವರಿಗೆ ಕೈ ಮುಗಿದು ನೀವೇನ್ ಟೆನ್ಷನ್ ತಗೋಬಿಡಿ ನಿಮ್ ನಾವು ಯಾರು ಕೈ ಮುಟ್ಟಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಕೇರ್ ತಗೊಂಡು ಒಂದು ಸುರಕ್ಷಿತವಾಗಿ ಜಾಗದಲ್ಲಿ ಕಳಿಸ್ತಾ ಇದ್ವು. ಅದೇ ಬಾಂಗ್ಲಾದೇಶದಲ್ಲಿ ಅಲ್ಲಿ ನಮ್ಮ ನೆಲೆಯೂರಂತ ಹಿಂದೂಗಳನ್ನ ಸಜೀವಾಗಿ ಹೊಡೆದು ಡೈಲಿ ಒಂದೊಂದು ಕೊಲೆ ಮಾಡ್ತಾ ಇದ್ದಾರೆ ಅವರು. ನಾವು ಸತತವಾಗಿ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ವು. ಎಲ್ಲಿ ಹೋದ್ರು ನಮ್ಗೆ ಅವ್ರು ಬಾಂಗ್ಲಾದೇಶ ಸಿಗ್ತಾ ಇದಾರೆ. ಎಲ್ಲರೂ ಅವರೇ ನಾನು ಬಾಂಗ್ಲಾದೇಶ ಅಂತ ಒಪ್ಕೊಂಡೇ ನಮ್ಮ ಹತ್ರ ಬಂದ್ಕೊಂಡು ನಾವು ಬರ್ತಾ ಇದಾರೆ. ನಾವು ಅವ್ರಿಗೆ ಸೇಫ್ ಜಾಗಕ್ಕೆ ತಲುಪಿಸ್ತಾ ಇದ್ದೆವು. ಈಗ ಮುಂದೆ ಯಾವ ರೀತಿ ಇರುತ್ತೆ ಸರ್ ನಿಮ್ಮ ಕಾರ್ಯಾಚರಣೆ? ಅಂದ್ರೆ ಇದೊಂದೇ ಪ್ರದೇಶದಲ್ಲಿ ಈಗ ನಿಮ್ಗೆ ಗೊತ್ತಾಗಿದೆ, ಮುಂದಿನ ಅಂದ್ರೆ ಮುಂದೆ ಯಾವ ರೀತಿ ಇರುತ್ತೆ ಇವರನ್ನೆಲ್ಲ ವಲಸಿಗರನ್ನ ಹೊರಗಡೆ ಹಾಕೋದಿಕ್ಕೆ? ನೋಡಿ, ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಈ ಬಾಂಗ್ಲಾದೇಶವ್ರನ್ನ ನನಗರ ಆಚೆ ಹಾಕ್ತೀನಿ. ನಾನು ಡೈಲಿ ಕಾರ್ಯಾಚರಣೆ ಮಾಡೇ ಮಾಡ್ತೀನಿ. ನಾನು ಡೈಲಿ ಇವರಿಗೆ ಗಡಿಪಾರು ಮಾಡಕ್ ಟ್ರೈ ಮಾಡೇ ಮಾಡ್ತೀನಿ. ವಿರಾಮದ ಬಳಿಕ ಬಾಂಗ್ಲಾ ಬೇಟೆ ವಿಶೇಷ ಬುಲೆಟಿನ್ಗೆ ಮತ್ತೊಮ್ಮೆ ಸ್ವಾಗತ. ಬಾಂಗ್ಲಾದೇಶದ ಈ ಅಕ್ರಮವಾಗಿ ಇಲ್ಲಿ ಬಂದು ನೆಲೆಸಿರುವಂತಹ ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರ್ತಾ ಇದೆ. ಅವರ ನೆಲೆಗಳನ್ನ ಹುಡುಕಿ ಹೋಗಿ ನಾವು ಎಕ್ಸ್ಪೋಸ್ ಮಾಡ್ತಾ ಇದೀವಿ. ಕೆಲವರನ್ನ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ ಪೊಲೀಸರು. ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರ ಬಗ್ಗೆ ನಾವು ಸಾಕ್ಷಿ ಕೊಡ್ತಾ ಇದ್ದೀವಿ. ಅವ್ರನ್ನ ವಶಕ್ಕೆ ಪಡೆದ್ರೂ ಕೂಡ ಅವರ ವಿರುದ್ಧ ಎಫ್ಐಆರ್ಗಳಾಗಿಲ್ವಾ? ಪೊಲೀಸರ ಮೇಲೆ ಸ್ಥಳೀಯರು ಹಿಂಗಂತೇಳಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಸರ್ಕಾರ ಈ ಬಗ್ಗೆ ಅಧಿಕೃತವಾಗಿ ಆದೇಶವನ್ನ ಯಾಕೆ ಮಾಡ್ತಿಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ನೀವು ಹಿಡಿದು ತಂದ್ರೆ ಅವರನ್ನ ಎಲ್ಲಿ ಇರಿಸಲಿ ಎಂದಿದ್ರಂತೆ ಪೊಲೀಸರ ವಿರುದ್ಧ ಹಿಂದೂ ಹೋರಾಟಗಾರರು, ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ. ವಶಕ್ಕೆ ಪಡೆದ ಬಾಂಗ್ಲಾದೇಶಿಗಳ ವಿರುದ್ಧ ಎಫ್ಐಆರ್ ಆಗಿಲ್ವಾ? ಬೇರೆ ದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಹಜವಾಗಿ ಆ ದೇಶ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ ನಿಮ್ಗೂ ಕೂಡ ಗೊತ್ತಿದೆ. ಗಲ್ಫ್ ಇದರಲ್ಲಿ ಕಂಟ್ರಿ ಎಲ್ಲ ಕೂಡ ಹೌದು. ಇವಾಗ ನೋಡಿ ಈ ತರ ಬರ್ತಾ ಇದ್ದಾರೆ, ಏನ್ ಹೇಳ್ತಿದ್ರು? ಇದು ನೋಡಿ, ನಮ್ಮ ದೇಶದಲ್ಲಿ ನಾವು ಇವರಿಗೆ ಎಷ್ಟು ಪ್ರೀತಿ ವಿಶ್ವಾಸದಿಂದ ಕಾರಲ್ಲಿ ಕುಳಿಸ್ಕೊಂಡು ಅವರಿಗೆ ಕೈ ಮುಗಿದು ನೀವೇನ್ ಟೆನ್ಷನ್ ತಗೋಬಿಡಿ ನಿಮ್ ನಾವು ಯಾರು ಕೈ ಮುಟ್ಟಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಕೇರ್ ತಗೊಂಡು ಒಂದು ಸುರಕ್ಷಿತವಾಗಿ ಜಾಗದಲ್ಲಿ ಕಳಿಸ್ತಾ ಇದ್ವು. ಅದೇ ಬಾಂಗ್ಲಾದೇಶದಲ್ಲಿ ಅಲ್ಲಿ ನಮ್ಮ ನೆಲೆಯೂರಂತ ಹಿಂದೂಗಳನ್ನ ಸಜೀವಾಗಿ ಹೊಡೆದು ಡೈಲಿ ಒಂದೊಂದು ಕೊಲೆ ಮಾಡ್ತಾ ಇದ್ದಾರೆ ಅವರು. ನಾವು ಸತತವಾಗಿ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ವು. ಎಲ್ಲಿ ಹೋದ್ರು ನಮ್ಗೆ ಅವ್ರು ಬಾಂಗ್ಲಾದೇಶ ಸಿಗ್ತಾ ಇದಾರೆ. ಎಲ್ಲರೂ ಅವರೇ ನಾನು ಬಾಂಗ್ಲಾದೇಶ ಅಂತ ಒಪ್ಕೊಂಡೇ ನಮ್ಮ ಹತ್ರ ಬಂದ್ಕೊಂಡು ನಾವು ಬರ್ತಾ ಇದಾರೆ. ನಾವು ಅವ್ರಿಗೆ ಸೇಫ್ ಜಾಗಕ್ಕೆ ತಲುಪಿಸ್ತಾ ಇದ್ದೆವು. ಈಗ ಮುಂದೆ ಯಾವ ರೀತಿ ಇರುತ್ತೆ ಸರ್ ನಿಮ್ಮ ಕಾರ್ಯಾಚರಣೆ? ಅಂದ್ರೆ ಇದೊಂದೇ ಪ್ರದೇಶದಲ್ಲಿ ಈಗ ನಿಮ್ಗೆ ಗೊತ್ತಾಗಿದೆ, ಮುಂದಿನ ಅಂದ್ರೆ ಮುಂದೆ ಯಾವ ರೀತಿ ಇರುತ್ತೆ ಇವರನ್ನೆಲ್ಲ ವಲಸಿಗರನ್ನ ಹೊರಗಡೆ ಹಾಕೋದಿಕ್ಕೆ? ನೋಡಿ, ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಈ ಬಾಂಗ್ಲಾದೇಶವ್ರನ್ನ ನನಗರ ಆಚೆ ಹಾಕ್ತೀನಿ. ನಾನು ಡೈಲಿ ಕಾರ್ಯಾಚರಣೆ ಮಾಡೇ ಮಾಡ್ತೀನಿ. ನಾನು ಡೈಲಿ ಇವರಿಗೆ ಗಡಿಪಾರು ಮಾಡಕ್ ಟ್ರೈ ಮಾಡೇ ಮಾಡ್ತೀನಿ.